ನಮ್ಮನೆ ಅಂತಂದ್ರೆ ಇದು ಇಟ್ ಇಸ್ ನಾಟ್ ಎ ಹೌಸ್, ಇಟ್ ಇಸ್ ಎ ಸ್ಟುಡಿಯೋ ಹೌಸ್ ಅಂತ ನಾನು ಮಾಡಿದ್ದು. ಇದರಲ್ಲಿ ಗ್ಲಾಸ್, ಮಿರರ್ ಈ ತರದೆಲ್ಲ ಯೂಸ್ ಮಾಡಿ ನನಗೆ ಮಾಮೂಲು ಮನೆ ಬೇಡ ಅಂತೇಳಿ ನಾನು ಸುಮಾರು 5 ವರ್ಷ ಲೇಟ್ ಮಾಡಿ ಮನೆ ಕಟ್ಟಿದ್ದು. 69 ಕನೆ ನೋಡಿ ಲಾಸ್ಟ್ ಇವಳು ಮದುವೆ ಆಗಿದ್ದೀನಿ 70ನೇ ಪೂಜಾ ರೂಮ್. ವಾವ್, ಅವಳು ಮೃದುಲಾ ಅಂತ ಹೇಳಿ ನನ್ನ ಹಿರಿಮಗಳು. ಇದು ನನ್ನ ರೂಮ್, ಸೂಟ್ ರೂಮ್. ನನಗೂ ಒಂದು ಬಾಲ್ಕನಿ ಇದೆ, ನನ್ನ ಮಗನಿಗೂ ಒಂದು ಬಾಲ್ಕನಿ ಕೊಟ್ಟಿದೀವಿ. ಬೆಳಿಗ್ಗೆ ನ್ಯೂಸ್ ಪೇಪರ್ ಓದೋ ಏರಿಯಾ ನಂದಿದು. ಅಲ್ಲಿ ಸೈಡ್ ಗೆಲ್ಲ ವಿಂಡೋಸ್ ಕೊಟ್ಟಿದ್ದಾರೆ. ಅದನ್ನ ಸಮ್ಮರ್ ಅಲ್ಲಿ ಓಪನ್ ಮಾಡಿಬಿಟ್ರೆ ನಮ್ಮ ಮನೆಗೆ ಎಸಿನೇ ಬೇಡ. ಈ ಫರ್ನಿಚರ್ಸ್ ಎಲ್ಲ ಸೇರಿ ಒಂದು 2.5 crores ಆಗಿರ್ಬೋದು ಅಷ್ಟೇ. ನಿಮ್ಮ ಕನಸಿನ ಸೌಧ. ಸ್ನೇಹಿತರೆ, ನೀವು ಮೆಣಸಿನಕಾಯಿ ಕತೆ ಕೇಳ್ತಿದ್ದೀರಿ, ಬ್ಯಾಡಗಿ ಮೆಣಸಿನಕಾಯಿ ಕತೆ. ಈಗ ಇಲ್ಲಿರುವಂಥದ್ದು ವರ್ಷಕ್ಕೆ ಸುಮಾರು 50 crores ವರ್ತ್ ಎಕ್ಸ್ಪೋರ್ಟ್ಸ್, ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಮಾಡುವಂಥ ಲೋಕಲ್ ಒಂದು 20-25 crores ಲೋಕಲ್ ಮೆಣಸಿನಕಾಯಿ ಟ್ರೇಡ್ ಮಾಡುವಂಥ ನಮ್ಮ ರಾಜಣ್ಣ ಅವರು, ನಮ್ಮ ಈ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಸಂಘದ ಕಾರ್ಯದರ್ಶಿಗಳು. ಅವರ ಮನೆ ಸ್ನೇಹಿತರೆ. ಮನೆ ಅಂದ್ಬಿಟ್ರೆ ಅವಮಾನ ಅದು. ಯಾಕೆ ಗೊತ್ತಾ, ಹೊರಗಡೆದೇನೆ ಪ್ಯಾಲೇಸ್ ತರ ಇದೆ. ಈ ಪ್ಯಾಲೇಸ್ ಹೆಂಗಿದೆ ನಮ್ಮ ರಾಜಣ್ಣನ ಹೇಳ್ತಾರೆ. ಸರ್, ಇದು ನೆಹರು ನಗರ ಅಂತ ಹೇಳಿ ನಮ್ಮ ಏರಿಯಾ. ಇದು ಪ್ಯೂರ್ ರೆಸಿಡೆನ್ಷಿಯಲ್ ಏರಿಯಾ. ಮೆಣಸಿನಕಾಯಿ ಜಂಜಟನ್ನ ಎಲ್ಲಾ ಬಿಟ್ಟು ನಾವ್ ಇಲ್ಲಿ ಸುಮ್ನೆ ರೆಸ್ಟಿಗೆ ಬಂದಂಗ್ ಬರ್ತೀವಿ. ಅಲ್ಲಿದ್ರೆ ನಮಗೆ ರೆಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ನಾವು ಅಲ್ಲಿಂದ 3 ಕಿಲೋಮೀಟರ್ ಆಚೆಗೆ ಇದು ನೆಹರು ನಗರ ಅಂತ ಒಂದು ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಮನೆ ಕಟ್ಕೊಂಡಿದೀವಿ. ಇದು ನಮ್ಮ ಮನೆ. ಬನ್ನಿ 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 ಹೋಗೋಣ. ಸೊ ಮನೆ ಹೆಸರು ಚೆನ್ನಾಗಿದೆ ಸರ್. ಸರ್, ನನ್ನ ವೈಫ್ ಹೆಸರು ಅನುರಾಧ, ನನ್ನ ಹೆಸರು ರಾಜು. ಎರಡು ಸೇರಿಬಿಟ್ಟು ಅನುರಾಜ್ ಅಂತ ಮಾಡ್ಕೊಂಡಿದೀವಿ. ಸಕ್ಕತ್ತಾಗಿ ಇಟ್ಟಿದ್ದೀರಾ. ಇಲ್ಲಿ ಸೈಟ್ ಲೆಕ್ಕದಲ್ಲಿ ಕೇಳ್ಬೇಕಾ, ಎಕರೆ ಲೆಕ್ಕದಲ್ಲಿ ಕೇಳ್ಬೇಕಾ? ಗುಂಟಾನೇ ಇಲ್ಲಿ ಹೇಳಿಟ್ಟು. ಗುಂಟ ಪರ್ ಗುಂಟ ಇಲ್ಲಿ ಇದು ಒಂದು ನಮ್ದೆಲ್ಲ ಇರೋದು ಒಂದು 4.5 ಗುಂಟೆ. ಅದು ಹಳೆ ಮನೆ, ನಾವು ಅಲ್ಲಿದ್ವಿ ಫಸ್ಟಿಗೆ. ಈಗ ಇತ್ತೀಚೆಗೆ 1-1.5 ವರ್ಷದ ಕೆಳಗೆ ಇದನ್ನ ಕಟ್ಕೊಂಡಿದೀವಿ. ನಿಮ್ಮ ಕನಸಿನ ಸೌಧ. ಎಲ್ಲರಿಗೂ ಸ್ವಾಗತ. ಏನು ವಿಶೇಷ ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಅಂತಂದ್ರೆ ಇದು ಇಟ್ ಇಸ್ ನಾಟ್ ಎ ಹೌಸ್, ಇಟ್ ಇಸ್ ಎ ಸ್ಟುಡಿಯೋ ಹೌಸ್ ಅಂತ ನಾನು ಮಾಡಿದ್ದು. ಅಂದ್ರೆ ನಾನು ಇದರಲ್ಲಿ ಗ್ಲಾಸು, ಮಿರರು ಈ ತರದೆಲ್ಲ ಯೂಸ್ ಮಾಡಿ ನನಗೆ ಮಾಮೂಲು ಮನೆ ಬೇಡ ಅಂತೇಳಿ ನಾನು ಸುಮಾರು 5 ವರ್ಷ ಲೇಟ್ ಮಾಡಿ ಮನೆ ಕಟ್ಟಿದ್ದು. ನನ್ನ ಫ್ರೆಂಡ್ ಒಬ್ರು ಒನು ಅಸೋಸಿಯೇಟ್ಸ್ ಅಂತ ಬೆಂಗಳೂರಲ್ಲಿದ್ದಾರೆ, ಮೃತ್ಯುಂಜಯ ಅಂತ ಹೇಳಿ ಆರ್ಕಿಟೆಕ್ಟ್ಸ್. ಅವ್ರಿಗೆ ಹೇಳಿ ಇದೊಂದು 10-12 ಪ್ಲಾನ್ಸ್ ಚೇಂಜ್ ಮಾಡಿ ಕೊನೆಗೆ ಇದೊಂದು ಸ್ಟುಡಿಯೋ ಹೌಸ್ ಅಂತ ಮಾಡಿದ್ವಿ. ಅಂದ್ರೆ ಈ ತರ ಹೈಟ್ ಪ್ರಾಜೆಕ್ಟ್. ಕರೆಕ್ಟ್. ಇದು ನಮ್ಮ ನಾರ್ಮಲ್ ಮನೆಯ ರೂಫ್ ಗಿನ್ನ ಡಬಲ್ ಹೈಟ್ 26 ಅಡಿ ಹೈಟ್ ಇದೆ. ಅಂಡ್ ಈ ತರದೆಲ್ಲ ಕ್ಲೋಸ್ ಇರಬಾರ್ದು, ಈ ತರ ಸಮಥಿಂಗ್ ಡಿಫ್ರೆಂಟ್ ಇರ್ಬೇಕಂತೇಳಿ ಈ ತರ ಹೇಳಿ ನಾನು ಪ್ಲಾನ್ ಮಾಡಿಸಿರೋದು. ಯಾಕೆ ಅಂದ್ರೆ ಏನು ಅನುಕೂಲ ಏನು ಈ ತರ ಹೈಟ್ ಇಲ್ಲ? ಡಬಲ್ ಹೈಟ್ ಇದ್ರೆ ಹೀಟ್ ಆಗೋದಿಲ್ಲ ಒಂದು. ಇದು ಗೆಟಪ್ ಚೆನ್ನಾಗಿರುತ್ತೆ ಅಂತ ನನಗೇನೋ ವಿಶಾಲವಾಗಿ ಕಾಣುತ್ತೆ ನೋಡಿ. ಈ ತರ ಓಪನ್ ಆಗಿ ಹೈಟ್ ಇದ್ರೆ ಒಂಥರ ವಿಶಾಲವಾಗಿ ಕಾಣುತ್ತೆ ಹಾಲ್. ಇಟ್ ಇಸ್ ರಾಯಲ್ ಫೀಲ್. ಸೂಪರ್, ವೆರಿ ನೈಸ್. ರಾಯಲ್ ಪೀಪಲ್ಸ್ ರಾಯಲ್ ಹೌಸ್. ನೀವು ಬುದ್ಧನ್ ಫ್ಯಾನ್. ಶಾಂತಿಯನ್ನು ಬೋಧಿಸಿದ. ಅಂಡ್ ದಿಸ್ ಇಸ್ ಡೈನಿಂಗ್. ಇವರು ಶಿ ಇಸ್ ಮೈ ವೈಫ್ ಅನುರಾಧ ಅವರು. ಅನುರಾಜ್ ಮನೆಯ ಅನುರಾಧ ಅವರು. ನಮಸ್ಕಾರ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ನೀವು ಮದುವೆಯಾಗಿ 28 ವರ್ಷ ಆಯ್ತು. ಯಾವ ಊರು ಮೇಡಮ್? ಹಾವೇರಿ. ಹತ್ರ ಇರ್ಲಿ ಅಂತ. ಹತ್ರ ಇರ್ಲಿ. ನಾನು ಬಹಳ ದೂರ ನೋಡಿ ಬೀದರು, ಸಂಕೇಶ್ವರ್, ಗಡಿಂಗ್ ಲಾಡ್ಜ್ ಎಲ್ಲಾ ನೋಡ್ಬಿಟ್ಟು 69 ಕನೆ ನೋಡಿ ಲಾಸ್ಟ್ ಇವಳು ಮದುವೆ ಆಗಿದ್ದೀನಿ 70ನೇ. ಯಾಕೆ ಓಕೆ ಮಾಡಿದ್ರಿ? 69ರಲ್ಲಿ ಕಾಣದದ್ದು ಏನ್? ಅದೇನೋ ಋಣಾನುಬಂಧ ಅಂತೇಳಿ ಕಂಕಣ ಬಲ ಕೂಡಿ ಬಂತ ಅನ್ಸುತ್ತೆ. ಇಲ್ಲೇ 17 ಕಿಲೋಮೀಟರ್ ಸಿಕ್ಬಿಟ್ರು. ಸೂಪರ್. ಇಲ್ಲೇ ಮದುವೆ ಮಾಡ್ಕೊಂಡಿದ್ದೀನಿ. ಮಕ್ಕಳು ಇಬ್ರಿ. ಮೊನ್ನೆ 3 months ಆಯ್ತು ನನ್ನ ಮಗಳ ಮದುವೆ ಮಾಡಿದ್ವಿ. ಬೆಂಗಳೂರು ಕೊಟ್ಟಿದ್ವಿ. ಏನ್ ಮಾಡ್ತಾರೆ? ಅವಳು ಇಂಜಿನಿಯರು, ಅವ್ರ ಮನೆಯವರು ಇಂಜಿನಿಯರ್. ಇಬ್ರು ಮಗ 3rd year ಇಂಜಿನಿಯರಿಂಗ್ ಓದ್ತಿದ್ದಾನೆ ದಯಾನಂದ ಸಾಗರ್ ಕಾಲೇಜಲ್ಲಿ, ಬೆಂಗಳೂರು. ಇನ್ನೊಂದು 10 ವರ್ಷ ಆದ್ಮೇಲೆ ನಂದು ಒಂದು ಕನಸಿದೆ. ನಮ್ದು ಒಂದು MBV ಮಸಾಲಾ ಅಂತ ಹೇಳಿ ಒಂದು ಪ್ರಾಡಕ್ಟ್ ಮಾಡಿ ಅದಕ್ಕೆ ಅವನ್ನ CEO ಮಾಡಿ ನನ್ನ ಮಗನ್ನ. ಅವನಿಗೀಗ BE ಕಂಪ್ಯೂಟರ್ ಸೈನ್ಸ್ ಮುಗಿದ್ಮೇಲೆ MBA ಫುಡ್ ಪ್ರೊಸೆಸಿಂಗ್ ಅಲ್ಲಿ ಮಾಡ್ಕೊಂಬ ಅಂತ ಲಂಡನ್ಗೆ ಹಂಗೆಲ್ಲೋ ಕಳಿಸಿ. ಸೊ ವಾಟ್ ವಿ ಆರ್ ಪ್ಲಾನಿಂಗ್ ಈಸ್ ನೆಕ್ಸ್ಟ್ ನಾನು ಕೂಡ ರಿಟೈರ್ ಆಗ್ಬಿಡೋಣ ಅಂತ. ಒಂದು ಅರೌಂಡ್ 65-70 ಆದ್ರೆ ಅವನಿಗೆ ಜವಾಬ್ದಾರಿ ಕೊಟ್ಟು ನಾನು ರಿಟೈರ್ ಆಗ್ಬಿಡೋಣ ಅಂತ. ಅವನು ಜಾಬ್ಗೆ ಹೋಗಕ್ಕೆ ಅವನಿಗೂ ಇಷ್ಟ ಇಲ್ಲ. ಯಾಕೆಂದ್ರೆ ಅವನಿಗೆ ನಮ್ಮ ಜೊತೆಗೆ ಇರೋದಕ್ಕೆ ತುಂಬಾ ಇಷ್ಟಪಡ್ತಾನೆ. ನನ್ನ ಕತೆ ಎಲ್ಲ ಕೇಳಿದಾನ ಅವನು. ಅಪ್ಪ ಅಮ್ಮನ ಸಲುವಾಗಿ ನಾನು ರಿಸೈನ್ ಮಾಡಿ ಬಂದಿದ್ದೀನಿ ಅಂತ ಅವನಿಗೆಲ್ಲ ಗೊತ್ತು. ಸೊ ಅವನು ಈಸ್ ಇನ್ ದಟ್ ಟ್ರ್ಯಾಕ್ ಓನ್ಲಿ. ಮುಂದುವರಿಸ್ತಾರೆ. ಬಟ್ ನೋಡಿ, ನಾನು ಹೇಳೋದು ಈಗ ಉದಾಹರಣೆಗೆ ನಿಮ್ಮ ಮಗನ PUC ಅದಕ್ಕೂ ಬಿಡಿಸಿ ನೀವು ಬಿಸ್ನೆಸ್ ಹಾಕಿದ್ರೆ ಆಗುವ ಅನುಕೂಲಕ್ಕೂ ಅವ್ರ ಇಂಜಿನಿಯರಿಂಗ್ MBA ಮಾಡಿ ಬಂದಾಗ ಆಗುವ ಅನುಕೂಲಕ್ಕೂ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಅಲ್ರಿ. ಕಲಿಕೆ ಅನ್ನೋದೇನಿದೆಯಲ್ಲ, ನನಗೆ ನೋಡ್ರಿ M.Pharmacy ಎಲ್ಲಿ ಹೆಲ್ಪ್ ಆಗದೆ ಇದ್ರು ಆ ಕಲಿತಂತ ಒಂದು ಜ್ಞಾನ ಅಂಡ್ ಹೈಯರ್ ಅಥಾರಿಟೀಸ್ ಜೊತೆಗೆ ಮಾತನಾಡುವ ಒಂದು ಸ್ಕಿಲ್
ಇವೆಲ್ಲ ನನಗೆ ಇಲ್ಲಿ ತುಂಬ ಹೆಲ್ಪ್ ಆಗ್ತಾ ಇದೆ. ಇಸ್ರೇಲ್ ಆರ್ ಲಂಡನ್ಗೆ ಫುಡ್ ಪ್ರೊಸೆಸಿಂಗ್ ನಾವೆಲ್ಲ ಮಾಡ್ತಿರೋದು ಇಟ್ ಈಸ್ ಎ ಕ್ರೂಡ್ ಮೆಥಡಾಲಜಿ. ನಮಗೆ ಹಂಗೆ ಟೆಕ್ನಿಕಲಿ ಫುಡ್ ಪ್ರೊಸೆಸಿಂಗ್ ಗೊತ್ತಿಲ್ಲ, ಪ್ರಾಪರ್ ವೇ. ಸೊ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇನ್ನೂ ಕೂಡ ಅವನಿಂದ ಸ್ವಲ್ಪ ಇನ್ನೂ ಸಪೋರ್ಟಿವ್ ಆಗಲಿ ಅಂತೇಳಿ ಅವನಿಗೆ MBA ಇನ್ ಫುಡ್ ಪ್ರೊಸೆಸಿಂಗ್ ಮಾಡಿಸೋಣ ಅಂತಿದ್ದೀನಿ. ಅದೊಂದಾಗಿ ಅವನು ಬಂದರೆ ನನ್ನ ಈ ಅನುಭವದ ಜೊತೆಗೆ ಹೊಸ ಸ್ಕಿಲ್ಗಳು ಕೂಡ್ಕೊಂಡು ನಮ್ಮದೇ ಆದಂತ ಒಂದು ಪ್ರಾಡಕ್ಟ್ ಮಾಡ್ಬೇಕಂತ ನಾನು ಕನಸಿದೆ. ಧೀರುಭಾಯಿ ಅಂಬಾನಿ ಅವರು ಹಂಗೇನೆ ಒಂದು ಸಣ್ಣ ಎಂಪೈರ್ ಶುರು ಮಾಡಿದ್ರು. ಅವ್ರ ಮಕ್ಕಳು MBA ಇತ್ಯಾದಿ ಎಲ್ಲ ಓದ್ಕೊಂಡ್ಬಂದು ಬೇರೆ ಬೇರೆ ದೇಶದಲ್ಲಿ ರಿಲಯನ್ಸ್ ಹಂಗ್ ಬೆಳೆಸಿದ್ರು. ಥ್ಯಾಂಕ್ ಯು ಸರ್. ಬಸವೇಶ್ವರರು ಕಾಯಕವೇ ಕೈಲಾಸ ಬಸವೇಶ್ವರ ಇಲ್ಲೇ ಇದ್ದಾರೆ. ಎಸ್ ಎಸ್, ಇದು ನಮ್ಮ ಪೂಜಾ ರೂಮ್. ವಾವ್. ನಮ್ಮ ಮನೆ ದೇವರು ರಾಯಚೋಟಿ ವೀರಭದ್ರ ದೇವರು. ಎಲ್ಲಿದೆ ಅದು? ರಾಯಚೋಟಿ, ಕಡಪ ಜಿಲ್ಲೆ, ಆಂಧ್ರ. ವಾವ್. ವೀರಭದ್ರ ಶಿವನ ಅಂಶ. ಹೌದು. ಇದು ಏನಂದ್ರೆ ಇದಕ್ಕೆ ಒಂದು ಮಾರ್ಬಲ್, ಅದು ಓನಿಕ್ಸ್ ಅಂತ ಒಂದು ಮಾರ್ಬಲ್. ಓಕೆ. ಓನಿಕ್ಸ್ ಅದು ಹಿಂದ್ಗಡೆ ಲೈಟ್ ಹಾಕಿರ್ತೀವಿ. ಇದು ಎಮಿಟ್ ಆಗುತ್ತೆ, ಲೈಟ್ ಎಮಿಷನ್ ಆಗುತ್ತೆ, ಗ್ಲೋ ಹೊಡೆಯುತ್ತೆ. ಇದು ಮೇಡಮ್ ಅವ್ರ ಸಾಮ್ರಾಜ್ಯ. ಓಕೆ. ಎಲ್ಲ ಮಾಡರ್ನ್ ಟೆಕ್ನಾಲಜಿ ಇದೆ. ಚಿಮ್ನಿ ಇದೆ ಇದು. ಆ್ಯಂಡ್ ಇದೆಲ್ಲ ಅರಿಸ್ಟೋ ಕಂಪ್ನಿದು, ಬ್ರ್ಯಾಂಡೆಡ್ ಅರಿಸ್ಟೋ ಕಂಪ್ನಿ ಇದೆಲ್ಲ. ಓಕೆ. ಆ್ಯಂಡ್ ಇವರಿಗೆಲ್ಲ ಫಿಸಿಬಿಲಿಟಿ ಇದೆ, ಎಲ್ಲಿ ಏನ್ ಬೇಕಂದ್ರೆ ಕಾಣಿಸುತ್ತೆ ಆ ಥರ. ಓಕೆ. ಯಾವುದು ಮುಚ್ಚಿಡೋಕೆ ಬರೋದೇ ಇಲ್ಲ, ಎಲ್ಲ ಓಪನ್ ಆಗಿ ಯಾರು ಬಂದ್ರು ಅಡಿಗೆ ಮನೆಯಲ್ಲಿ ಆಪರೇಟ್ ಮಾಡಬಹುದು. ಇದು 10 years ಆದ್ರೂ ಏನು ರಿಪೇರಿ ಬರಲ್ಲ ಆ ತರ ಇದೆ. ಹಂಗ ಯಾಕೆ ಹಂಗೆ ಅಂದ್ರೆ ಐ ಮೀನ್ ಅರಿಸ್ಟೋ ಬ್ರ್ಯಾಂಡೆಡ್ ಅಲ್ಲ, ಅಂಡ್ ಇಟ್ಸ್ ಪ್ರಾಡಕ್ಟ್ ಇಸ್ ವೆರಿ ಗುಡ್. ಓಕೆ. ನೋ ಮೇಂಟೆನೆನ್ಸ್. ಸೂಪರ್. ಮೆಜಮಾನ್ರು ಬುದ್ಧಿವಂತರು. ಹೌದಾ? ಫುಲ್ ಶಾಕ್. ಮೇಡಮ್ ಫುಲ್ ಶಾಕ್ ಆಗ್ಬಿಟ್ರ. ಇದು ನಮ್ಮ ಯುಟಿಲಿಟಿ ಏರಿಯಾ. ಸೊ ಇಲ್ಲಿ ನಮಗೇನಂದ್ರೆ ಒಂದು ಸ್ವಲ್ಪ ಎಲ್ಲ ಸ್ಟಾಕ್ ಇರಬೇಕು. ಅಕ್ಕಿ 50 kg ಇರಬೇಕು, ಜೋಳ ಇರಬೇಕು, ಗೋಧಿ ಇರಬೇಕು, ಎಲ್ಲ ಸ್ಟಾಕ್ ಇರ್ಬೇಕು ಮನೆಯಲ್ಲಿ. ಈ 1.5 kg ಅಕ್ಕಿ ತಂದೆ ಆ ಥರ ಇಲ್ಲ ನಮ್ದು. ಒಂದು 25 kg ಒಂದು ಪ್ಯಾಕೆಟ್ ತರ್ತೀವಿ, 50 kg ತರ್ತೀವಿ. ಅಲ್ಲೆಲ್ಲ ಅರಿಸ್ಟೋದಲ್ಲಿ ಅದೆಲ್ಲ ಇಡಕ್ಕಾಗಲ್ಲ. ಸೊ ದಿಸ್ ಇಸ್ ಮೈ ಪ್ಲಾನಿಂಗ್. ಈ ಸ್ಟೋರಲ್ಲಿ ಇಲ್ಲೆಲ್ಲ ಇಟ್ಕೊಂಡಿರ್ತೀವಿ. ಫುಡ್ ಗ್ರೈನ್ ಕಿಚನ್ ಸ್ಟೋರ್ ಇದು ನಿಮ್ಮ ಮಂಡಿನಲ್ಲಿ ಇದೆಯಲ್ಲ ಆ ಥರ. ಅಂಡ್ ಇದೆಲ್ಲ ಯುಟಿಲಿಟಿ, ಬಟ್ಟೆ ತೊಳೆಯೋದಕ್ಕೆ, ಬಾಂಡೆ ತೊಳೆಯೋದಕ್ಕೆ, ಅಂಡ್ ಡಿಸ್ಪ್ಲೇ ಈ ತರ ಎಲ್ಲ ಹಾಕೋದಕ್ಕೆ. ಇದು ನಮ್ಮ ಫಾದರ್ ಬೆಡ್ರೂಮ್. ಅಂಡ್ ಇಟ್ ಇಸ್ ಮೈ ಮದರ್ ಶಿ ಇಸ್ ಎಕ್ಸ್ಪೈರ್ಡ್ ಇನ್ 2015. ಅಂಡ್ ಫಾದರ್ ಇದ್ದಾರೆ. ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದಾರೆ ಈಗ. ಅವರು ಒಂದು 2 ತಿಂಗಳು ಅಲ್ಲಿ ಇರ್ತಾರೆ, 1 ತಿಂಗಳು 2 ತಿಂಗಳು ನಮ್ಮನೇಲಿ ಇರ್ತಾರೆ. ಅವರಿಗೆ ಎಲ್ಲಿ ಖುಷಿ ಆಗುತ್ತೆ ಅಲ್ಲಿ ಬಹಳ ದಿವಸ ಇರ್ತಾರೆ. ಈ ತರ ನಾನು ಬಂದು 32 ವರ್ಷ ಆದ್ರೂ ನನ್ನ ಜೊತೆಗೆ ಇದ್ರು. ಈಗ ಒಂದು 2-3 ತಿಂಗಳಾಯ್ತು ನಮ್ಮ ಸಿಸ್ಟರ್ ಮನೇಲಿ ಇದ್ದಾರೆ, ಮತ್ತೆ ಬರ್ತಾರೆ. ಅವರು ದಾವಣಗೆರೆಯಲ್ಲಿ ಇರ್ತಾರೆ. ದಾವಣಗೆರೆ. ಓಕೆ. ಕೆಳಗಡೆ ಫಾದರ್ಗೆ ಅಂತೇಳಿ ಒಂದೇ ಬೆಡ್ರೂಮ್ ಮಾಡಿದೀವಿ. ಇಷ್ಟು ದೊಡ್ಡ ಸೈಜ್ ಜಾಗದಲ್ಲಿ ಒಂದೇ ಬೆಡ್ರೂಮ್. ಮೇಲೆ 3 ಬೆಡ್ರೂಮ್ ಇದೆ. ಬನ್ನಿ ಸರ್. ಈ ಮೆಟ್ಲೆ ಚೆನ್ನಾಗಿದೆ ನೋಡಿ ಸರ್. ಇದು ವುಡನ್ ಮೆಟ್ಲು. ಲೈಟ್ ಹಚ್ಚೋಂಗಿಲ್ಲ, ಡೇ ಟೈಮ್ ಮಾತ್ರ. ದಿಸ್ ಇಸ್ ಮೈ ಸನ್ಸ್ ಬೆಡ್ರೂಮ್. ಏನ್ ನಿಮ್ಮ ಮಗ ಅವ್ರ ಹೆಸರು? ವಿನಾಯಕ್. ನಿಮ್ ಮಗ ಸಂಗೀತಗಾರನ? ಹೌದು, ಅವ್ನು ಗಿಟಾರ್ ಪ್ಲೇಯರ್. ರಾಮಕೃಷ್ಣಾಶ್ರಮದಲ್ಲಿ ಒಂದು ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲಮ್ ಅಲ್ಲಿ ಅವ್ನು ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ ಬಾರಿಸ್ಬೇಕು, ಹಾಡು ಹೇಳ್ಬೇಕು, ಡ್ಯಾನ್ಸ್ ಮಾಡಬೇಕು, ಡ್ರಾಮಾ ಮಾಡಬೇಕು, ಮಣ್ಣಲ್ಲಿ 1 ಗಂಟೆ ಆಟ ಆಡ್ಬೇಕು ದಿನಕ್ಕೆ. ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ವಾರದಲ್ಲಿ 2 ದಿವಸ ಸ್ವಿಮ್ಮಿಂಗ್ ಮಾಡಲೇಬೇಕು. 1 ಅವರ್. ನನಗೆ ನೆಗಡಿ ಆಗಿದೆ, ಜ್ವರ ಬಂದಿದೆ, ನೋ ಎಕ್ಸ್ಕ್ಯೂಸ್, 1 ಅವರ್ ನೀರಲ್ಲಿರ್ಬೇಕು. ಹಿಂಗಾಗಿ ಅವನು ಈಸ್ ಎ ಗುಡ್ ಸ್ವಿಮ್ಮರ್, ಈಸ್ ಎ ಗುಡ್ ಸಿಂಗರ್ and good guitarist, good human being and next good businessman. Yes. Super. Expecting. So idu avrige balcony idu. ಇದೆಲ್ಲ ನಿಮ್ಮ ಥೀಮ್ ಅದು ಆರ್ಕಿಟೆಕ್ಟ್ ಕೊಟ್ಟಿದ್ದ ಐಡಿಯಾನ? ಆರ್ಕಿಟೆಕ್ಟ್ ಕೊಟ್ಟಿದ್ರಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಿ ಈ ರೂಪಕ್ಕೆ ತಂದಿದ್ದೀವಿ. ಇದು 11ನೇ ಪ್ಲಾನ್. ಅವರು ಒಂದು 10 ಪ್ಲಾನ್ ಮಾಡಿದ್ರು. ಆ ಥರ ಬೇಡ, ಈ ಥರ ಬೇಡ ಅಂತೆಲ್ಲ ಮಾಡಿ ಇದು ಫೈನಲಿ ದಿಸ್ ಇಸ್ ದ ಅಪ್ರೂವ್ಡ್ ಪ್ಲಾನ್. ಕಲಾ ಮಾಧ್ಯಮ. ನಮಸ್ಕಾರ ಮೇಡಮ್. ಯೂಟ್ಯೂಬರ್ಸ್ ಥ್ಯಾಂಕ್ಸ್ ಅ ಲಾಟ್. ಅವಳ ಹೆಸರು ಮೃದುಲಾ ಅಂತೇಳಿ. ಓಕೆ. ಅದು ಕನ್ನಡ ಸ್ವಲ್ಪ ಫಿಲ್ಮ್ ಸೆಲೆಬ್ರಿಟೀಸ್ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದೀವಿ. ಥ್ಯಾಂಕ್ಸ್ ಮೇಡಮ್. ಪರಿಚಯ? ಅವಳು ಮೃದುಲಾ ಅಂತ ಹೇಳಿ ನನ್ನ ಹಿರಿಮಗಳು. ಅಂಡ್ ಶಿ ಇಸ್ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರ್. ಅಂಡ್ ಶಿ ಇಸ್ ವರ್ಕಿಂಗ್ ಇನ್ ಅಕ್ಸೆಂಚರ್ ಕಂಪನಿ, ಬೆಂಗಳೂರು. ಓಕೆ. ಅಂಡ್ ಹರ್ ಹಸ್ಬೆಂಡ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಿಸ್ಕೋ ಕಂಪನಿಗೆ ವರ್ಕ್ ಮಾಡ್ತಾರೆ, ಸಿಸ್ಕೋ ಸಿಸ್ಟಮ್ಸ್ಗೆ. ಓಕೆ. ಜಯನಗರ್ 9th ಬ್ಲಾಕ್ ಅಲ್ಲಿ ಅವ್ರ ಡ್ವೆಲ್ಲಿಂಗ್. ಸೊ ದಿಸ್ ಇಸ್ ಎ ಮ್ಯಾರೇಜ್ ಬಿಟ್ವೀನ್ ಸಿಸ್ಕೋ ಅಂಡ್ ಅಕ್ಸೆಂಚರ್. ಎಸ್. ಓಕೆ. ನಾನು ದೊಡ್ಡವನು ನೀನು ದೊಡ್ಡವನು ಅಂತ ಜಗಳ ಆಡ್ತಾ ಇರ್ತೀರಾ? ನೋ ವಾಟ್ಸ್. ಅವರೆಲ್ಲ ನಿಮ್ಮ ಯಜಮಾನ್ರು? ಏನ್ ನಿಮ್ಮ ಬಾಸ್ ಹೆಸರು? ಅಭಯ್. ಓಕೆ. ಯಾವ ಊರ್ನವ್ರು ಅವರು? ಬೆಂಗಳೂರು.
ಅರೇಂಜ್ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಗ್ರೇಟ್. ನೀವು ಈ ಮೆಣಸಿನ್ಕಾಯಿಗೆಲ್ಲ ಕೈ ಹಾಕಕ್ಕೆ ಹೋಗಿಲ್ಲ? ಸೂಪರ್. ಈಗೇನು ರಜೆನಾ? ಇಲ್ಲ, ಹಬ್ಬಕ್ಕೆ ಬಂದಿದ್ದೆ. ಬ್ಯಾಡಿಗೆ ಒಂದು ಜಾತ್ರೆ ಇತ್ರಿ, 7th ಒಂದು ಜಾತ್ರೆ ಇತ್ತು. ಮಗಳೊಳಿ ಇಬ್ರು ಬಂದಿದ್ರು, ಅವ್ರು ಕರ್ಕೊಂಡು ಹೋಗ್ತಾ ಇರೋದ್ರು. ನಾನು ಬೇಡಪ್ಪ ಇನ್ನೊಂದು 4 ದಿವಸ ಇರ್ಲಿ ಅಂತ ಇವತ್ತು ಹೋಗ್ತಾಳೆ. ಸೊ ಈಗ ವರ್ಕ್ ಫ್ರಮ್ ಹೋಮ್ ನೀವು? ವೀಕಲ್ ಒನ್ಸ್ ಅಷ್ಟೇ ಆಫೀಸ್. ಸೊ ಅವ್ರು ವರ್ಕ್ ಫ್ರಮ್ ಬ್ಯಾಡಗಿ ಮೆಣಸಿನ್ಕಾಯಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅದು ಮದುವೆ ಫೋಟೋನಾ? ಇಲ್ಲ, ಇದು ಹಂಗೆ ಪ್ರೀ ವೆಡ್ಡಿಂಗ್ ಶೂಟ್. ಪ್ರೀ ವೆಡ್ಡಿಂಗ್ ಶೂಟ್. ನಮ್ಮ ಕ್ಯಾಮ್ರಾ ಮುಂದೆ ತೆಗಿತಾ ಇರ್ತಾರೆ ಅವಾಗ. ಆಲ್ ದಿ ಬೆಸ್ಟ್ ಮಾ. ಸೊ ಯು ಆರ್ ವರ್ಕಿಂಗ್ ಆಕ್ಚುಲಿ. ಐ ಆಮ್ ಸಾರಿ. ಯಾ, ಇದು ನನ್ನ ರೂಮ್ ಅಲ್ಲ ಸ್ನೇಹಿತರೆ. ರೂಮ್ ಹೋಗಕ್ಕೆ ಮುಂಚೆ ಇದು ಸೂಟ್ ರೂಮ್ ಇದೆಯಾ ನೋಡಿ. ನೋಡಿ ಸರ್, ನಮ್ಮ ರಾಜಣ್ಣವರು, ಅವ್ರ ಪತ್ನಿ ಅನುರಾಧ ಅವರು, ಮೃದುಲಾ ಅವರು, ಅವ್ರ ಮಗ ವಿನಾಯಕ್. ಗ್ರೇಟ್. ಬಾ ಸರ್, ರೂಮ್ ಅಂದ್ರೆ ಎಲ್ಲಿದೆ ಸರ್? ಅದು ಇದೇ ರೂಮ್ ರೀ, ಪ್ಯಾಲೇಸ್ ಸರ್. ಇದೇ ರೂಮು. ವಾವ್, ಗ್ರೇಟ್, ವೆರಿ ನೈಸ್. ಅಂಡ್ ಇದನ್ನ ವಾಕಿನ್ ವಾರ್ಡ್ರೋಬ್ ಇದು. ಬನ್ನಿ ಸ್ನೇಹಿತರೆ, ಈ ಡೋರ್ ವಾರ್ಡ್ರೋಬ್ ಅಲ್ಲ ಸ್ನೇಹಿತರೆ, ವಾರ್ಡ್ರೋಬ್ ಹೋಗೋಕ್ಕೆ ದಾರಿ ಇದು. ಬನ್ನಿ, ದಿಸ್ ಇಸ್ ಜಸ್ಟ್ ವಾಕ್ ಇನ್ ಆ್ಯಂಡ್ ವಾರ್ಡ್ರೋಬ್. ದಿಸ್ ಇಸ್ ಮೈ ಡ್ರೆಸ್ಸಿಂಗ್ ಟೇಬಲ್. ವಾವ್. ನನಗೆ ಈ ಥರ ಎಲ್ಲ ಇರಬೇಕು ಅಂತೇಳಿ ನಾವು ಪ್ಲಾನ್ ಮಾಡಿದ್ದು. ಆ್ಯಂಡ್ ಇದೆಲ್ಲ ವಾರ್ಡ್ರೋಬ್ಸ್ ಎಲ್ಲ ಅರಿಸ್ಟೋದು. ಬ್ಯಾಡಿನಲ್ಲೆಲ್ಲ ಹೆಂಗೆ ಮಾಡ್ತಾರೆ, ಈ ಕಡೆಗೆಲ್ಲ ಪ್ಲೈವುಡ್ ಅಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಮಾಡಿಸ್ತಾರೆ. ನಾವು ಇದೆಲ್ಲ ಅರಿಸ್ಟೋದ ತಗೊಂಡ್ಬಂದಿರೋದು. ಬ್ರ್ಯಾಂಡ್ ಇದೆ ನೋಡಿ, ಅರಿಸ್ಟೋ. ಹೌದು, ಇದೆಲ್ಲ ನೋಡಿ ಭಾಳ ಸ್ಮೂತ್ ಆಗಿರುತ್ತೆ ಇದು. ನೀವು ಇದು ವಸ್ತ್ರಪ್ರಿಯರು? ಎಸ್, ನನಗೆ ಸ್ವಲ್ಪ ಕ್ರೇಜ್ ಬಟ್ಟೆ ಬಗ್ಗೆ. ಓಕೆ, ಬಟ್ ಟೈಮ್ ಸಿಗುತ್ತಾ? ನಾನು ಈ ಖಾಲಿ ಟೈಮ್ ಇರುತ್ತಲ್ಲ, ಅಂದರೆ ಮೇಯಿಂದ ಡಿಸೆಂಬರ್ವರೆಗೂ, ಆ ಟೈಮಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡ್ತಿರ್ತೀವಿ. ಅಲ್ಲಿ ಆನ್ಲೈನಲ್ಲಿ ತೋರಿಸಿ. ನನ್ನ ಮಗಳು ಬಹಳ ಕ್ರೇಜ್ ಅವಳಿಗೆ. ಅವಳು ನನಗೆ ಬುಕ್ ಮಾಡ್ತಾಳೆ, ಪಾಪ ಈ ಶರ್ಟ್ ಚೆನ್ನಾಗಿದೆ ನಿಮ್ಗೆ. ಈ ಹೆಣ್ಮಗಳಿಗೆ ಅಪ್ಪನ ಮೇಲೆ ತುಂಬ ನನ್ನ ಫೇವರೇಟ್ ಡಾಟರ್. ನನಗೆ ಎಷ್ಟು ಇಷ್ಟ ಅಂದರೆ ಅವಳನ್ನ ಬಿಟ್ಟಿರೋಕೆ ಆಗ್ತಿಲ್ಲ ನನಗೀಗ ಮದುವೆ ಆದಮೇಲೆ. ಮನೆಯಲ್ಲಿ ನೋಡ್ಬೇಕು. ಆ್ಯಂಡ್ ದಿಸ್ ಈಸ್ ಮೈ ಬಾತ್ರೂಮ್. ಬಾತ್ರೂಮ್ ಒಂದು ರೂಮ್ ಅಷ್ಟು ದೊಡ್ಡದಿದೆ. ಎಷ್ಟು ಖರ್ಚು ಮನೆಗೆ? ಇದು ಒಂದು 2.3 crores ಖರ್ಚು ಮಾಡಿದ್ವಿ. 2.3 ಈ ಫರ್ನಿಚರ್ಸ್ ಎಲ್ಲ ಸೇರಿ ಒಂದು 2.5 crores ಆಗಿರ್ಬೋದು ಅಷ್ಟೇ. ಸೂಪರ್. ಇಲ್ಲ, ರಿಯಲಿ ವರ್ತ್ ಇನ್ವೆಸ್ಟ್ಮೆಂಟ್ ಇದು. ವೆರಿ ನೈಸ್. ನನಗೂ ಒಂದು ಬಾಲ್ಕನಿ ಇದೆ. ನನ್ನ ಮಗನಿಗೂ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ, ನನಗೂ ಒಂದು ಬಾಲ್ಕನಿ ಇದೆ. ಓಕೆ. ಸಖತ್ತಾಗಿದೆ. ಬನ್ನಿ, ಆ್ಯಕ್ಚುಲಿ ಇದು ಕಿಂಗ್ಸ್ ಬಾಲ್ಕನಿ. ಬನ್ನಿ. ಅಬ್ಬಾ, ಸೀರಿಯಸ್ಲಿ ನಿಜಕ್ಕೂ ಅದ್ಭುತವಾದಂತಹ ರಾಯಲ್ ಲೈಫ್ ಅಂತಾರಲ್ಲ, ಅದು ನಿಜವಾದ ರಾಯಲ್ ಲೈಫು. ಅಂಡ್ ಸುಮ್ಮನೆ ಬಂದಿಲ್ಲ. ದಿಸ್ ಇಸ್ ಮೈ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದೋ ಏರಿಯಾ ನಂದಿದು. ಆರಾಮ್ ಚೇರ್, ಆರಾಮಾಗಿ ಇಲ್ಲಿ ಕುತ್ಕೊಂಡು ಪೇಪರ್ ಓದೋದು, ಕಾಫಿ ಕುಡಿಯೋದು. ಸಾಯಂಕಾಲ ಒಂಚೂರು ಒಂದು ಅರ್ಧ ಗಂಟೆ ಇಲ್ಲಿ ಕುತ್ಕೊಳ್ಳೋದು. ಇದು ಇಲ್ಲೆಲ್ಲ ಗಾಡಿಗಳು ಹೋಗ್ತಿರ್ತಾವೆ ಬರ್ತಿದ್ದು ನೋಡ್ತಾ ಒಂದು ಸ್ವಲ್ಪ ಕಾಲ ಕಳೆಯೋದು. ಟಿಪಿಕಲ್ ರೊಟೀನ್ ನಿಮ್ದು. ನಾನು ಒಂದು 7 ಗಂಟೆಗೆ ಹೇಳ್ತೀನಿ ರೀ. ಸ್ವಲ್ಪ ಲೇಟ್ ಟು ಬೆಡ್, ಲೇಟ್ ಟು ಅರ್ಲಿ ಹೇಳೋಕ್ಕಾಗಲ್ಲ ನನ್ನ ಕೈಲಿ. 5-6 ಗಂಟೆಗೆ ಹೇಳೋಕ್ಕಾಗಲ್ಲ. ಒಂದು 7-7:30 ಹೇಳ್ತೀನಿ. ಆಮೇಲೆ ಸ್ನಾನ, ಬ್ರೇಕ್ಫಾಸ್ಟ್ ಮಾಡಿ 10:30 ಅಂದರೆ ಶಾಪಲ್ಲಿ ಇರ್ತೀವಿ. ಓಕೆ, 10:30. ಯೂಶ್ವಲಿ ಸೋಮವಾರ ಗುರುವಾರ ನಂದು ಊಟನೇ ಇರೋದಿಲ್ಲ ಮಧ್ಯಾಹ್ನ. ಇವತ್ತು ನೀವು ಬಂದ್ರಿ ಅಂತ ನಮ್ಮ ಮನೆಗೆ ಬಂದಿದ್ದೀನಿ, ಇಲ್ಲ ನಮ್ಮ ಮನೆ ಬರೋಲ್ಲ. ಅಲ್ಲೇ ಏನಾದರೂ ಎಳ್ನೀರು ತೊಗೊಂಡು ಮುಗಿಸ್ಬಿಡ್ತೀವಿ. ಆ್ಯಂಡ್ ಯೂಶ್ವಲಿ ಮಧ್ಯಾಹ್ನ ಊಟ ಇಲ್ಲ ನಂದು. ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್, ಸಂಜೆ 5-5:30 ಒಂದು ಊಟ ಅಷ್ಟೇ. ರಾತ್ರಿ ಒಂದು ಬಾಳೆಹಣ್ಣು, ಹಾಲು, ಅಷ್ಟರಲ್ಲಿ ನಂದು ದಿವಸ ಮುಗೀತು. ಎಷ್ಟು ನನಗೀಗ 57. ಇದು ಒಳಗಡೆ ಲೈಟ್ ಇಷ್ಟು ಕಾಂಪ್ಲಿಕೇಟೆಡ್ ಬೇಡ ಅಂತ ನಾನು. ಇಲ್ಲ ಸರ್, ನಿಮಗೆ ಆ ಥರನೇ ಮಾಡ್ತೀವಿ ಅಂತ. ಈ ಥರ ಮಿರರ್, ಇಲ್ಲಿ ಮಿರರ್ ಬರಬೇಕು, ಇಲ್ಲಿ ಗೋಲ್ಡನ್ ಮಿರರ್ ಬರಬೇಕು. ಓಕೆ, ಇದೆಲ್ಲ ಮಾಡಿದರೆ. ಆರ್ ಫಾರ್ ರಾಜಣ್ಣ. ಎಸ್, ಆ ಕಡೆ ಎ. ಓ, ಅನುರಾಧ. ರಾಜ್ ದ ಶೋಮ್ಯಾನ್. ಸೂಪರ್. ಇದು ಎಷ್ಟು ವರ್ಷ ಹಳೆ ಫೋಟೋ ಸರ್? ಇದು ಒಂದು 10 ವರ್ಷ. ಇದು ನನ್ನ ಮಗಳು ಅವಾಗ ಶಿ ವಾಸ್ ಇನ್ 9th standard. ಅವಾಗ ಎಷ್ಟಿದ್ಲು ಅಂದರೆ 15 ವರ್ಷದವಳಿದ್ಲು. ಈಗ ನಾವು 26 ಅಂದರೆ 11 years ಬ್ಯಾಕ್. ನನ್ನ ಮಗ ಅಷ್ಟಿದ್ದ ಈಗ. ಓಕೆ. ಈಗ ನನ್ನ ಮಗ ಹೆಂಗಾಗಿದ್ದಾನೆ ಅಂದರೆ 6'3" ಹೈಟ್ ಹೀಸ್. 6.3 ಹೀಸ್. ಓಕೆ, ಆಲ್ರೆಡಿ ಕಟ್ಔಟು. ನನಗೆ ಇಲ್ಲಿ ಒಂದು 2 ಲೇಬರ್ಸ್ ಇದ್ದಾರೆ ಮನೆಗೆ, ಪ್ಯೂರ್ಲಿ ಫಾರ್ ಕ್ಲೀನಿಂಗ್. ತೊಳೆಯೋದು, ಒರೆಸೋದು, ಇದೆಲ್ಲ ಮಾಡ್ತಾರೆ. ಗ್ಲಾಸ್ ಒರೆಸೋದು, ಇದೆಲ್ಲ ಪ್ರತಿ ದಿವಸ. ಸ್ಕೈಲೈಟ್ ಅಂದ್ರೆ ಅದು ಓಪನ್ ಟು ಸ್ಕೈ. ಅಲ್ಲಿ ಸೈಡ್ಗೆಲ್ಲ ವಿಂಡೋಸ್ ಕೊಟ್ಟಿದ್ದಾರೆ. ಅದು ನಾವು ಸಮ್ಮರಲ್ಲಿ ಅದನ್ನ ಓಪನ್ ಮಾಡಿಬಿಟ್ರೆ ನಮ್ಮ ಮನೆಗೆ AC ಬೇಡ, ಅಷ್ಟು ಗಾಳಿ, ಕೋಲ್ಡ್ ಏರ್ ಬರ್ತಾ ಇರುತ್ತೆ ಮೇಲಿಂದ. ಇಲ್ಲಿ ನಾವು ಸ್ವಲ್ಪ ಒಂದು
ಮುಂದೆ ಒಂದು ನಿಭವ್ ಅಂತೇಳಿ ಒಂದು ಲಿಫ್ಟ್ ಹಾಕೋದಕ್ಕೆ ಪ್ರೊವಿಷನ್ ಇಟ್ಟಿದ್ವಿ. ಓ ಇಲ್ಲಿ ಓಕೆ ಕರೆಕ್ಟ್. ಸದ್ಯಕ್ಕೆ ಲಿಫ್ಟ್ ಏನು ಬೇಡ ಅಂತ ಹೇಳಿ. ಓಕೆ ಟೆಕ್ಸ್ಚರ್ ಪೇಂಟ್ ಅಂತ ಇದು ಒಂದು ಟೆಕ್ಸ್ಚರ್ ಪೇಂಟ್ ಸರ್ ಅಲ್ಲಿ ಎದುರಿಗೆ ಕಾಣ್ತಾರೆ ಅದಿಷ್ಟೇ ಟೆಕ್ಸ್ಚರ್ ಪೇಂಟ್. ಇದು ಪೇಂಟೆ. ಇದು ಒಂದು ಪೇಂಟ್ ಓಕೆ ಇಷ್ಟೇ ಒಂದೊಂದು ಸ್ಮಾಲ್ ಪೀಸ್. ಇದೇನು ಇದು ಒಂದು ವಾಲ್ಪೇಪರ್. ಇದು ಒಂದು ಜಿಂಕ್ ಪೇಂಟಿಂಗ್ ಅಂತೇಳಿ. ಇದು ಆಕ್ಚುಯಲ್ ಪೇಂಟ್ ಅಲ್ಲ, ಇದು ಜಿಂಕ್ ಪೇಂಟಿಂಗ್ ಅಂತೇಳಿ ಅದನ್ನ ಹಿಂಗೆ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಪೇಂಟಿಂಗ್. ಯೂಶುವಲಿ ಎಲ್ಲರೂ ಇದನ್ನ ಚೀಪ್ ಐಟಮ್ ಒಂದು PVC ಐಟಮ್ ಬರುತ್ತೆ ಅದನ್ನ ಹಾಕ್ಬಿಡ್ತಾರೆ. ಈ ವುಡನ್ ಫಿನಿಶ್. ಇದು ಆಸ್ಟ್ರೇಲಿಯನ್ ಪೈನ್ ಅಂತೇಳಿ, ಟ್ರೀಟೆಡ್ ವುಡ್ ಇದು ಆಸ್ಟ್ರೇಲಿಯನ್ ಪೈನ್ ಅಂತೇಳಿ. ಅದು ಹೀಟಿಗೆ ಸಿಕ್ಕಾಪಟ್ಟೆ ಹೈ ಹೀಟಲ್ಲಿ ಕಾಯಿಸ್ಬಿಟ್ಟು ನೀರು ಬಿದ್ದರೂ ಏನಾಗೋದಿಲ್ಲ ಇದಕ್ಕೆ. ಆ ಥರ ಅದು ಟ್ರೀಟ್ ಮಾಡಿರೋ ವುಡ್ ಆಸ್ಟ್ರೇಲಿಯನ್ ಪೈನ್ ಅಂತೇಳಿ. ಇದು ಟೈಲ್ಸಾ? ಇದಲ್ಲ, ಇದು ಟೈಲ್ಸು, ಅದು ವುಡನ್ ಫ್ಲೋರಿಂಗ್. ಅಂದ್ರೆ ಅದ್ರ ಕೆಳಗಡೆ ಏನಿದೆ? ಕಾಂಕ್ರೀಟ್. ಅದ್ರ ಕೆಳಗಡೆ ಟೈಲ್ಸ್ ಹಾಕಿದೀವಿ. ಟೈಲ್ಸ್ ಇದೆ, ಕಾಂಕ್ರೀಟ್ ಇದೆ, ಅದ್ರ ಮೇಲೆ ಟೈಲ್ಸ್ ಹಾಕಿ ಅದ್ರ ಮೇಲೆ ಹಾಕಿರೋದು. ಈ ಫಿನಿಶಿಂಗ್ ಬರೋದಿಲ್ಲ. ಅದಕ್ಕೆ ನಾವು ಟೈಲ್ಸ್ ಹಾಕಿ ಅದ್ರ ಮೇಲೆ ಇದನ್ನ ಹಾಕಿರೋದು. ಮತ್ತೆ ಅದ್ರ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಡೋರ್ಸ್ ಎಲ್ಲ ಸರ್ ಇದೆಲ್ಲ ಫ್ಲಶ್ ಡೋರ್ಸ್, ಸ್ಟೀಲ್ ಹಾಕಿದ್ದಾರೆ ಅದರಲ್ಲಿ. ವೆರಿ ಟಫ್, ನಿಮಗೆ ಬ್ರೇಕ್ ಮಾಡೋಕೆ ಆಗೋದಿಲ್ಲ. ನಾವು ಸಂಜೆ ಇಲ್ಲಿ ಬಂದ್ಬಿಟ್ರೆ ಯಾವ ಗಲಾಟೆ ಇಲ್ಲ, ಏನಿಲ್ಲ, ಬಹಳ ಶಾಂತವಾಗಿರುತ್ತಿಲ್ಲ. ಸೊ ನೀವು ವಿಲ್ ಸ್ಪೆಂಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಆಲ್ಸೋ? ಎಸ್, ನಾನು ಸಂಜೆ 7-8 ಗಂಟೆ ಆಗಿ ಕೆಲಸ ಮುಗಿದ್ರೆ ಮನೆಗೆ ಬರೋದು, ಇನ್ನೆಲ್ಲಿ ಹೋಗೋದಿಲ್ಲ. ಓಕೆ. ಫಾರಿನ್ ಟೂರ್ಸ್ ಮೇಡಮ್ ಕರ್ಕೊಂಡೇ ಹೋಗ್ತೀವಿ ನಾವು, ಎಲ್ಲ ಮಿತ್ತೆ ಹೋಗೋದು. ನೋಡಿ, ನಾವು ಒಂದು ಮಾತು ಕೇಳಿದ್ದೀವಿ, ಈ ದೊಡ್ಡವ್ರ ಮಕ್ಕಳು ದಾರಿ ತಪ್ಪಿಡ್ತಾರೆ ಅಂತೆಲ್ಲ ಜನ ಸುಮ್ಮನೆ ಹೇಳ್ತಿರ್ತಾರೆ. ಸೊ ಬಟ್ ನಿಮ್ಮ ಮಗ ನೋಡಿ ಅದ್ಭುತವಾಗಿ ಬುದ್ಧು ಅಂತ. ಇಲ್ಲ, ನಾನೇನು ಮಾಡಿದೆ ಅಂತಂದರೆ ಅವನಿಗೆ ಇಲ್ಲಿ ಎಲ್ಲೂ ಮಿಕ್ಸ್ ಆಗಿಬಿಟ್ಟಿಲ್ಲ. ಆ್ಯಂಡ್ 8th ಸ್ಟ್ಯಾಂಡರ್ಡಿಂದ ಅವನು ರಾಮಕೃಷ್ಣಾಶ್ರಮದಲ್ಲಿ ಇಟ್ಟೆ. ನಾನು ಓದಬೇಕಂತ ಮಾಡಿದ್ದೆ, ನನಗೆ ಓದೋಕ್ಕಾಗಿರಲಿಲ್ಲ ರಾಮಕೃಷ್ಣಾಶ್ರಮದಲ್ಲಿ. ಸೊ ನನ್ನ ಮಗನಿಗೆ ಅಲ್ಲಿ ಏನು ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ, ಏನು ನಡೆಯೋದಿಲ್ಲ. ಅವ್ರು ಇಂಟರ್ವ್ಯೂ ತೊಗೊಳ್ತಾರೆ. ಮೆರಿಟ್ 1200 ಪೀಪಲ್, 1500 ಪೀಪಲ್ ಅಟೆಂಡ್ ದ ಇಂಟರ್ವ್ಯೂ. ಅದರಲ್ಲಿ ಅವ್ರು ತೊಗೊಳ್ಳೋದು ಓನ್ಲಿ 100. ರಾಮಕೃಷ್ಣಾಶ್ರಮದ ಶಾಲೆ ಇದೆಯಲ್ಲ ಮೈಸೂರಿನಲ್ಲಿ, ತುಂಬ ದೊಡ್ಡವರು ಪ್ರಾಜ್ಞರು ಓದಿರ್ತದ್ದು. ಇವನ್ ನಮ್ಮ SM ಕೃಷ್ಣ ಸಾಹೇಬ್ರು ಅವ್ರು ಇಂಟರ್ವ್ಯೂ ಮಾಡಿದಾಗ ಅವರು ಹೇಳ್ತಿದ್ದಾರೆ, ನಾನು ಓದಿದ್ದೆ ಇದು ರಾಮಕೃಷ್ಣ ಆಶ್ರಮದ ಶಾಲೆಯಲ್ಲಿ. ನನಗೂ ಕೂಡ ನಮ್ಮ ತಂದೆ ಚೆನ್ನೈನವರು 8, 9, 10 ಹಾಕಿದ್ರು. ಅವಾಗ ನಾನು ಅಲ್ಲಿ ಒಂದು ಶಿಸ್ತುಗಳಿಗೆ ಪಡೋಕ್ಕೆ, ಎಸ್ಪೆಷಲಿ ಅವರು ಏನೈತೆ ಬ್ಯಾಡ್ಮಿಂಟನ್ ಅದನ್ನು ರೂಢಿಸ್ಕೊಳ್ಳೋಕ್ಕೆ ಅಲ್ಲಿ ಸಾಧ್ಯ ಆಯಿತು. ಸೊ ಅದು ನನ್ನನ್ನು 90 ವರ್ಷದವರೆಗೂ ಜೀವಂತವಾಗಿಟ್ಟಿದೆ ಅಂತ. ಹಾಗಾಗಿ ಆ್ಯಂಡ್ ರಾಮಕೃಷ್ಣ ಮಿಷನಲ್ಲಿ ಒಂದು ಏನಂತಂದರೆ ಎಲ್ಲವನ್ನು ಅವರೇ ಮಾಡ್ಕೊಳ್ಬೇಕು. ಅವರು ವಾರದಲ್ಲಿ 2 ದಿವಸ ಬಾತ್ರೂಮ್ ಟಾಯ್ಲೆಟ್ ತೊಳಿಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ ಈಗೋ ಹೋಗ್ಬಿಡುತ್ತೆ, ನಾನು ಟಾಯ್ಲೆಟ್ ತೊಳಿಬೇಕು. ನಿಮ್ ಕೆಲಸ ಅದು. ಬೆಡ್ ಅವರೇ ಕ್ಲೀನ್ ಮಾಡ್ಕೋಬೇಕು, ಕಸ ಅವರೇ ಹೊಡ್ಕೋಬೇಕು. ಅಲ್ಲಿ ಯಾವುದಕ್ಕೂ ಆಳುಗಳಿಲ್ಲ. ಆ್ಯಂಡ್ ಹೆಣ್ಮಕ್ಳ ನೆರಳು ಇಲ್ಲ ಅಲ್ಲಿ. ಯಾವ ಹೆಣ್ಣಿಗೆ ಆಳು ಮಕ್ಕಳು ಯಾರು ಹೆಣ್ಮಕ್ಳು ಇರೋದಿಲ್ಲ, ಹೆಣ್ಮಕ್ಳು ಬರೋದಿಲ್ಲ. ಅವರು ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಸ್ಕೂಲ್ ಡೇ ಮಾಡ್ತಾರೆ, ಆದರೆ ಯಾವ ಮ್ಯೂಸಿಕನ್ನು ಹಾಕೋದಿಲ್ಲ. ದೇ ಶುಡ್ ಪ್ಲೇ ದೇರ್ ಓನ್ ಮ್ಯೂಸಿಕ್ಸ್. ಈ ಸಿನಿಮಾ ಹಾಕಿ ಡ್ಯಾನ್ಸ್ ಮಾಡಿಸಿರ್ತಾರೆ? ನೋ, ಅಬ್ಸಲ್ಯೂಟ್ಲಿ ನೋ. ನಾನು ಇಷ್ಟು ದೊಡ್ಡ ಸ್ಪೀಕರ್ ಇಟ್ಟರೆ ಮಸ್ತ್ ಮ್ಯೂಸಿಕ್ ಹಾಕ್ತಾರೆ ನಾನು ಅನ್ಕೊಂಡಿದ್ರೆ ಫಸ್ಟ್ ಸ್ಕೂಲ್ ಡೇಗೆ ಹೋದಾಗ ಏನಿಲ್ಲ, ಅವರೇ ಗಿಟಾರ್ ಬಾರಿಸ್ಬೇಕು, ಅವರೇ ವೀಣೆ ಬಾರಿಸ್ಬೇಕು, ಅವರೇ ಫ್ಲೂಟ್ ಬಾರಿಸ್ಬೇಕು, ಅವರೇ ಹಾಡು ಹೇಳಬೇಕು. ನೋ ಫಿಲ್ಮಿ ಟಚ್, ಫಿಲ್ಮಿ ಸಾಂಗ್ಸ್ ಇಲ್ಲ, ಫಿಲ್ಮಿ ಮ್ಯೂಸಿಕ್ಸ್ ಇಲ್ಲ, ಏನಿಲ್ಲ. ಸೊ ಅದು ಏನಾಗುತ್ತೆ, ಈಗ ಉದಾಹರಣೆಗೆ ನಮ್ಮ ಅಪ್ಪ ಶ್ರೀಮಂತ ದುಡ್ಡು ಮಾಡಿ ಇಟ್ಟಿದ್ದಾರೆ, ಆರಾಮ್ ಓಡಾಳಂಗೋಡು ಅದೆಲ್ಲ ಕಟ್ ಮಾಡುತ್ತೆ ಅವನಿಗೆ. ಅಲ್ಲಿಂದ ಈ ಕೇಮ್ ಟು ಡೌನ್ ಟು ಅರ್ತ್. ಟಾಯ್ಲೆಟ್ ತೊಳೆಯಕ್ಕೆ ಹಚ್ಚಿದ್ರೆ ಒಬ್ಬ ಮನುಷ್ಯನಿಗೆ ಈಗೋ ಹೋಗ್ಬಿಡುತ್ತೆ ಅಲ್ಲಿ. ವಾರದಲ್ಲಿ 2 ದಿವಸ ಟಾಯ್ಲೆಟ್ ತೊಳಿಬೇಕಲ್ಲ. ನೀವು ಟಾಯ್ಲೆಟ್ ತೊಳೆಯೋದನ್ನ ಸಿಂಪಲ್ ಅನ್ಕೊಳ್ಳೇಬೇಡ್ರಿ. 10 ಜನ ಹುಡುಗರು ಟಾಯ್ಲೆಟ್ಗೆ ಹೋಗಿರೋದನ್ನ ಇವನ್ ತೊಳಿಬೇಕಂದ್ರೆ ಬರೀ ಮನೆದಲ್ಲ, ಅದು ಹೆಂಗೋ ತೊಳ್ಕೊಂಡ್ಬಿಡ್ಬೋದು. ಅಲ್ಲಿ ಫಸ್ಟ್ ಡೇ ಹಂಗೆಲ್ಲ ಅನ್ಕೊಂಡ ಅವನು. ಆಮೇಲೆ ಇಟ್ ಈಸ್ ಲೈಫ್. ಅಪ್ಪ ನಾನಿರಪ್ಪ ಮೆಣಸಿನಕಾಯಿ ಮಂಡಿ ಇಲ್ಲ, ಅದೆಲ್ಲ ಅದು ಏನಾಗುತ್ತೆ, ಅವ್ರನ್ನ ಮನುಷ್ಯರನ್ನ ಡೌನ್ ಟು ಅರ್ತ್ ಅಂದ್ಬಿಡುತ್ತೆ. ನೀನ್ ಇಷ್ಟಪ್ಪ ಈಗ ಕೆಳಗಡೆ ಇಲ್ಲಿ ಬಂದ್ರೆ ಹಂಗೆ ಇರ್ತಾನ ಅವನು, ಅಲ್ಲೆಲ್ಲೋ ಮಲಗ್ತಿರ್ತಾನೆ. ನಿನ್ ಬೆಡ್ರೂಮ್ ಇದೆ, ಎಲ್ಲಿ ಮಲಗುವ ಅಂತ, ಇಲ್ಲಿ ಮಲಗ್ತೀನಿ ಹುಡುಪಪ್ಪ ಅಂತಾನೆ. ಅವ್ನು ಎಲ್ಲಾದ್ರೂ ಈಸ್ ಅಡ್ಜಸ್ಟೇಬಲ್. ಸೂಪರ್, ಗುಡ್ ಸನ್. ಲೈಫ್ ಏನಂತ ಕಲ್ತ್ಕೊಂಡ್ಬಿಟ್ಟ ನಾನು. ಗ್ರೇಟ್ ಸನ್, ಥ್ಯಾಂಕ್ ಯು. ಎಸ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.